ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಆದಿಚುಂಚನಗಿರಿ ಕ್ಷೇತ್ರದ ಆಸ್ಪತ್ರೆ ಆಶ್ರಯದಲ್ಲಿ ಪ್ರಾರಂಭವನ್ನು ಮಾಡಿದಂಥ ಈ ಒಂದು ಆಸ್ಪತ್ರೆಯನ್ನು ಅವರ ದೂರದೃಷ್ಟಿಯ ಯೋಜನೆಯನ್ನು ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ನಾಡಿನ ಬಡ ಜನತೆಗೆ ದೊರಕತಕ್ಕಂಥ ನಿಟ್ಟಿನಲ್ಲಿ, ಅದರಲ್ಲೂ ವಿಶೇಷವಾಗಿ ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವರು 25 ಯಶಸ್ವಿ ಕಿಡ್ನಿ ಕಸಿಯ ಶಸ್ತ್ರಚಿಕಿತ್ಸೆ ಅಂಗವಾಗಿ 19ನೇ ತಾರೀಕಿನಿಂದ ನಮ್ಮ ಚುಂಚನಗಿರಿ ಕ್ಷೇತ್ರದ ಆಸ್ಪತ್ರೆಯಿಂದ 5 ಕಿಲೋಮೀಟರ್ಗಳ ವಾಕ್ ಫಾರ್ ಲೈಫ್ ಅಂತಕ್ಕಂಥ ಒಂದು ಹೆಸರಿನಲ್ಲಿ ಯುವಕರು, ವಿದ್ಯಾರ್ಥಿಗಳು, ಹಲವಾರು ಕುಟುಂಬದವರ ಜೊತೆಯಲ್ಲಿ ಮಹಾಸ್ವಾಮೀಜಿಯವರೇ ವಹಿಸಿಕೊಂಡಿದ್ದಾರೆ. ಪರಮ ಪೂಜ್ಯರು ಇವತ್ತು ಈ ಒಂದು ಆಸ್ಪತ್ರೆಯಿಂದ ಹಲವಾರು ಬಡವರಿಗೂ ಒಂದು ಚಿಕಿತ್ಸೆಯನ್ನು ನಿರ್ವಹಣೆ ಮಾಡತಕ್ಕಂಥದ್ರಲ್ಲಿ ಪ್ರಮುಖವಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಅವರು ಈ ಒಂದು ಜವಾಬ್ದಾರಿ ನಿರ್ವಹಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ನಂತರ ಆದಿಚುಂಚನಗಿರಿಯ ಆಸ್ಪತ್ರೆ ಇವತ್ತು ಸಾವಿರಾರು ಕುಟುಂಬಗಳಿಗೆ ಆರೋಗ್ಯವನ್ನು ನೀಡತಕ್ಕಂಥ ನಿಟ್ಟಿನಲ್ಲಿ, ಜೀವವನ್ನು ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದಾರೆ. ಈ ಅಂಗಾಂಗ ದಾನ ಅಂತಕ್ಕಂಥದ್ದು ಹಲವಾರು ಕುಟುಂಬಗಳನ್ನು ಬದುಕಿಸ್ತಕ್ಕಂಥದ್ದಿಗೆ ಅವಕಾಶಗಳಿದೆ. ಸೆಪ್ಟೆಂಬರ್ 19ನೇ ತಾರೀಕು ಆ ಕಾರ್ಯಕ್ರಮವನ್ನು ನಂಬಿಕೊಂಡಿದ್ದಾರೆ. ನಾವು ನೀವು ಜೊತೆಗೂಡಿ ಆ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಯವರಿಗೆ ಕೈ ಜೋಡಿಸ್ತಕ್ಕಂಥದ್ದು ಅಷ್ಟೇ ಅಲ್ಲ, ಸಾವು ನೋವಿನ ಸನ್ನಿವೇಶಗಳಲ್ಲಿ ಅಂಗಾಂಗಗಳನ್ನು ದಾನ ಮಾಡಿ ಇವತ್ತು ಹಲವಾರು ಜೀವವನ್ನು ಉಳಿಸ್ತಕ್ಕಂಥದ್ದಕ್ಕೆ ತಮ್ಮೆಲ್ಲರ ಒಂದು ದೊಡ್ಡ ಕಾರ್ಯವನ್ನು ನಿರ್ವಹಣೆ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಸಲ್ಲಿಸ್ತೇನೆ. ಅದಷ್ಟೇ ಅಲ್ಲ, ನಾನು 2018 ನೆನಪಿಸ್ಕೊಳ್ಳಲಿಕ್ಕೆ ಬಯಸ್ತೇನೆ. 2018 ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ಈ ಅಂಗಾಂಗ ಕಸಿಯ ಒಂದು ಕಾರ್ಯಕ್ಕೆ 30 ಕೋಟಿಗಳನ್ನು ರಾಜ್ಯ ಸರ್ಕಾರದಲ್ಲಿ ಮೀಸಲಿಟ್ಟಿದ್ದೆ. ಆದರೆ ಇವತ್ತು ಸಹ ಅದು ಹಣ ಸಂಪೂರ್ಣವಾಗಿ ಉಪಯೋಗವನ್ನು ಮಾಡದೇ ಇರತಕ್ಕಂಥದ್ದು ಒಂದು ದುರದೃಷ್ಟಕರ. ಆದರೆ ನಾನು ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ನಿಮ್ಮೆಲ್ಲರ ಒಂದು ಬದುಕಿಗೆ ಆ ಒಂದು ಸರ್ಕಾರದಲ್ಲಿ ಇಟ್ಟಂಥ ಹಣ ಸದ್ಬಳಕೆ ಆಗಲಿ ಅಂತಕ್ಕಂಥದ್ದನ್ನು ಆಶಿಸ್ತೀನಿ.